ಕಾಮನ್ ಸೆನ್ಸ್ ಇಲ್ವಾ? ನನ್ನ ತಂಗಿ ರೂಮಿಗೆ ಬರಕ್ಕೆ ನನಗೆ ಯಾಕೆ ಪರ್ಮಿಷನ್? ಏನು ತಂಗಿನ? ವಾಟ್ ದ? ಗೆಟ್ ಔಟ್! ಅನಿಕಾ, ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಏನಾಗೈತೆ ನಿಂಗೆ? ಆಚೆ ಹೋಗಿ ಪರ್ಮಿಷನ್ ಕೇಳ್ಬಿಟ್ಟು ಒಳಗ್ ಬಾ. ಗೆಟ್ ಔಟ್! ಗೆಟ್ ಔಟ್ ಅಂದೆ. ನೋಡಿದ್ನೆಲ್ಲ ಕೇಳ್ಬೇಡ, ಮಾಡ್ಬೇಡ. ನನಗೇನಂತೆ? ನಿನ್ ಆಟಗಳನ್ನೆಲ್ಲ ಅಜ್ಜಿ ತಾತಂಗೋ ರಿಸಿ ಸರ್ಗೋ ಹೇಳಿದ್ರೆ ಏನಾಯ್ತದ್ ಗೊತ್ತಾ? ಓ, ಹೇಳು ಅಷ್ಟು ಧೈರ್ಯ ಇದೆಯಾ ನಿನ್ಗೆ? ನಿಂಗೆ ನಡೀತಲ್ಲ, ಇಂಥ ಟೈಮಲ್ಲಿ ನಾನು ಕಮಲಿಯವ್ರ ಜೊತೆ ಇರಲೇಬೇಕು. ಅವ್ರಿಗೆ ಸಮಾಧಾನ ಹೇಳೋದಕ್ಕೆ ಇನ್ಯಾರಿದ್ದಾರೆ? ಶಿ ಈಸ್ ಡಿಪ್ರೆಸ್ಡ್. ಅಣ್ಣ, ನಾನು ಅಮ್ಮನ ಹತ್ರ ಮಾತಾಡ್ಲಾ? ಹೇಗಾದ್ರೂ ಹಠ ಮಾಡಿ ಆದ್ರೂ ಪರವಾಗಿಲ್ಲ, ನಾನು ಅಮ್ಮನ ಒಪ್ಪಿಸ್ತೀನಿ. ನೀನ್ ಹೋಗು ಕಮಲಿ ಹತ್ರ. ಬೇಡ ಬೇಡ, ಅವ್ರು ಇನ್ನೂ ಅಫೆಂಡ್ ಆಗ್ತಾರೆ. ಇಬ್ರು ಮಕ್ಕಳು ತಾನು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತ. ಇರೋದು ಒಂದೇ ಆಪ್ಷನ್, ಕಮಲಿಗೆ ಆಗಾಗ ಫೋನ್ ಮಾಡಿ ಅವಳಿಗೆ ಸಮಾಧಾನ ಮಾಡಬೇಕು ಅಷ್ಟೆ. ಟ್ರೈ ಮಾಡ್ತಿದ್ದೀನಿ, ಅದರ ಸ್ವಿಚ್ ಆಫ್ ಬರ್ತಿದೆ. ಕೀ ಕೊಟ್ರೆ ಇದನ್ನೇ ತಿಂತಾರಾ? ಇಟ್ ವಾಸ್ ಅ ಗುಡ್ ಜೋಕ್, ನಗಲ್ವಾ? It was funny, man. ಮೊದಲು ಹೋಗೇ ಇಲ್ಲಿಂದ. ಗೆಟ್ ಔಟ್! ಇಷ್ಟು ಬೇಗ ದೇವ್ರ ಪಾದ ಸೇರ್ಬಿಟ್ಟಿಯಲ್ಲ ಗೌರಿ. ಸಾರಿ, ದೇವ್ರ ಪಾದ ಸೇರಿಸ್ಬಿಟ್ನಲ್ಲ ಗೌರಿ. ಇಷ್ಟರಲ್ಲೇ ನಿನ್ ಮಗಳಿಗೂ ಒಂದು ಗತಿ ಕಾಣಿಸ್ತೀನಿ. ಅವಳನ್ನು ನಿನ್ನ ಹತ್ರಕ್ಕೆ ಕಳಿಸ್ತೀನಿ ಆದಷ್ಟು ಬೇಗ. ಕೊಡು. ಆಗಕ್ಕಿಲ್ಲ ಅಂತ ಹೇಳಿದ್ನಲ್ಲ ಅನಿಕಾ. ನಾನು ಹೋಗಿ ಅಪ್ಪ ಹಿಂಗೆ ಮಾತ್ರೆ ಕೊಡ್ಬೇಕು. ಲಾಸ್ಟ್ ಟೈಮ್ ಕೇಳ್ತಾ ಇದ್ದೀನಿ, ಕೊಡಲ್ಲ ಅಂದ್ರೆ ಯು ವಿಲ್ ರಿಗ್ರೆಟ್ ಇಟ್.
ಬಂದಾಗ ಕೊಡ್ತೀನಿ. ನಾನು ಯಾರಿಗೂ ಕೇರ್ ಮಾಡಲ್ಲ. ಇನ್ಮೇಲೆ ಈ ಅನಿಕಾ ಆಳ್ವಿಕೆ ಶುರು. ಇದು ನನ್ನ ಮನೆ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡಬೇಕು. ನಾನ್ ಬಿಡಕ್ಕಿಲ್ಲ ಅನಿಕಾ. ಇದು ನಿನ್ನ ಮನೆ ಮಾತ್ರ ಅಲ್ಲ, ಇದು ನನ್ನ ಮನೆ ಕೂಡ. ನನ್ನವ್ವ ಇದ್ದು ಬದುಕಿದ ಮನೆ. ನಿನ್ನ ಆಟ ನಡೆಯಕ್ಕಿಲ್ಲ. ಅಚ್ಚಿ ಮುಂದೆ ನಿನ್ನ ರೂಪ ಬಯಲಾದಾಗ ಅದೆಲ್ಲ ಯಾವುದು ಬೇಡ. ಚಂದ್ರನ ನಾನೇ ನೋಡ್ಕೊತಿದ್ದೀನಿ. ನನ್ನ ಗಂಡನ ನೋಡ್ಕೊಳ್ಳೋದು ನನಗೆ ಹೆಚ್ಚ ಹೇಳಿ. ಮನೆ ತುಂಬ ಜನ ಇದ್ದೀವಿ, ಒಬ್ರಲ್ಲ ಅಂದರೆ ಒಬ್ಬರು ನೋಡ್ಕೋತೀವಿ ಬಿಡಿ. ನಿಮ್ಮ ಮಾರಲ್ ಸಪೋರ್ಟ್ ಇದ್ದರೆ ಅಷ್ಟೇ ಸಾಕು. ಅದಂತೂ ಖಂಡಿತ ಇರುತ್ತೆ ಊರ್ಮಿಳ. ಇಂಥ ಟೈಮಲ್ಲಿ ಎಲ್ಲರೂ ರಿಲ್ಯಾಕ್ಸ್ ಆಗಿರೋದು ಮುಖ್ಯ. ಎಲ್ಲ ಕೆಲಸನೂ ನೀನೊಬ್ಳೇ ಯಾಕೆ ಮಾಡ್ತೀಯಾ? ಹೋಮ್ ನರ್ಸ್ ಇದ್ರೆ ಸಹಾಯ ಆಗುತ್ತೆ ಅಲ್ವಾ? ಬೇಡ ತರವ್ರೆ, ನಿಮ್ಮ ಕಾಳಜಿಗೆ ತುಂಬ ಥ್ಯಾಂಕ್ಸ್. ಚಂದ್ರುಗೆ ಟ್ಯಾಬ್ಲೆಟ್ಸ್ ಕೊಡಬೇಕು, ಆಮೇಲೆ ಫೋನ್ ಮಾಡ್ತೀನಿ. ನನಗೆ ಕಮ್ಲಿ ಬೇಕು. ಕಮ್ಲಿ ಯಾವಾಗ ನೋಡಿದ್ರು ಕಮ್ಲಿ ಇಲ್ಲ ಅಂದ್ರೆ ಗೌರಿ. ಯಾಕ್ರಿ? ನಾನು ನನ್ನ ಮಗಳು ನಿಮಗೆ ಬೇಡವಾದ್ವಾ? ರೀ, ನಾನು ನಿಮ್ಮ ಹೆಂಡತಿ, ಅನಿಕಾ ನಿಮ್ಮ ಮಗಳು ಅಲ್ವೇನ್ರಿ? ಮಾತ್ರೆ ತಗೊಳ್ಳಿ. ಚಂದ್ರು ಸುಮ್ಮನೆ ಮಾತ್ರೆ ತಗೊಳ್ಳಿ. ಇನ್ ಮುಂದೆ ಅವಳ ಹೆಸರು ಹೇಳಿದ್ರೆ ಸರಿ ಇರಲ್ಲ. ಬೇಡ ಬೇಡ. ಚಂದ್ರು ತಗೊಳ್ಳಿ. ಎಲ್ಲನೂ ಮರಿಬೇಕು. ಮರ್ತು ಹುಚ್ಚ ಆಗ್ಬೇಕು. ಅದಕ್ಕೆ ನಾನು ಈಗ ಪ್ಲಾನ್ ಮಾಡಿದ್ದು. ಏನು ಏನ್ ಹೇಳ್ತಿದ್ಯಾ? ಅಪ್ಪ ಹಿಂಗೇನ್ ಮಾಡ್ದೆ? ನಾನೇನ್ ಮಾಡ್ದೆ? ನೀನೇನ್ ಮಾಡಿದ್ದು? ಡ್ಯಾಡಿಗೆ ನೀನ್ ಕೊಟ್ಟಿರೋ ಆ ಟ್ಯಾಬ್ಲೆಟ್ ಇದೆಯಲ್ಲ, ಅದು ಅವ್ರ ಮೆಂಟಲ್ ಹೆಲ್ತ್ ನ ಎಫೆಕ್ಟ್ ಮಾಡುತ್ತೆ. ಮತ್ತಿನ್ ಯಾರು ಕೊಟ್ರೆ ಕುಡಿತೀರಾ? ನನ್ನ ಮಗಳು ಕಮ್ಲಿ ಇಲ್ಲ, ಗೌರಿ. ಗೌರಿ ಕೊಟ್ರೆ ಕುಡಿತೀನಿ. ನೀನಂತೂ ಈ ಜನ್ಮದಲ್ಲಿ ಉದ್ಧಾರ ಆಗಕ್ಕಿಲ್ಲ. ನಾನು ಹೊಟ್ಟೆ ಹರ್ಕೊಂಡು ಶಾಪ ಆಗ್ತಾ ಇದ್ದೀನಿ. ಓಡಿ ಮೊದ್ಲು ಅವಳ ಬಾಲ ಇಲ್ಲಿ ನಿಂತಿದ್ಯಲ್ಲ. ಓಡು 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 ಓಡು. ರನ್ 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 ರನ್. ಹಾ, ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಒಂಥರ ಮಜಾ ಇದೆ. ಬೇಡ ಅಪ್ಪಯ್ಯ, ಈ ಮಾತನ್ನ ತಗೋಬೇಡಿ.
ನಿನ್ನೆ ಕೇಳ್ತಿರೋದು ಏನ್ ಮಾಡ್ತಿದ್ಯಾ ನೀನು? ಅಪ್ಪ ಹಿಂಗೆ ಹುಚ್ಚಿಡ್ದಂಗೆ ಆಗ್ತಿರೋ ಕಾರಣನೇ ಈ ಮಾತ್ರೆಗಳು. ಅದನ್ನ ಕೊಡ್ಬೇಡಿ. ದಡ್ಡಿ, ಹುಚ್ಚಿಡ್ದಿರೋದು ನಿನ್ಗೆ. ನೀನೇನ್ ಡಾಕ್ಟ್ರ ಈ ಮಾತ್ರೆಯಿಂದನೇ ಹೀಗಾಗ್ತಿರೋದು ಅಂತ ಹೇಳೋದಕ್ಕೆ? ಇಲ್ಲ, ಆ ಮಾತ್ರೆಗಳನ್ನ ಕೊಡಕ್ಕೆ ನಾನ್ ಬಿಡಕ್ಕಿಲ್ಲ. ಏ ನೋಡು, ನನ್ಗೆ ನನ್ ಗಂಡನ ಆರೋಗ್ಯ ಮುಖ್ಯ. ಸುಮ್ಮನೆ ಹೋಗ್ತಿರೋ ನೀನು. ಏನೂ ಆಗಲ್ಲ, ಡೋಂಟ್ ವರಿ, ಐಲ್ ಮ್ಯಾನೇಜ್. ಓಕೆ ನೋಡು, ಇಂಥ ಟೈಮಲ್ಲಿ ನಿನ್ನ ಹುಡುಗಿ ಜೊತೆ ನೀನು ಇರಬೇಕಾದ್ದು ನಿನ್ನ ಕರ್ತವ್ಯ ಅಲ್ವಾ? ಲವ್ ಯು ಪಾಪ. ಗುಡ್ ಬಾಯ್, ಗುಡ್ ಬಾಯ್. ಹೋಗ. ಹೋಗು. Officers, are you ready? Yes, sir. Very good. Assemble the team. Yes, sir. Very good. ಆಫೀಸರ್ಸ್, ಎಲ್ಲರೂ ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನಾವ್ ಇವತ್ತು ಮಾಡಕ್ ಹೊರಟಿರೋ ಆಪರೇಷನ್ ನಮ್ಮ ವೃತ್ತಿ ಜೀವನದಲ್ಲೇ ತುಂಬಾ ಮುಖ್ಯವಾದ ಆಪರೇಷನ್. ಓಕೆ? ವೆರಿ ಗುಡ್. ಐ ಲೈಕ್ ಯುವರ್ ಎನರ್ಜಿ. ಇವತ್ತಿನ ಆಪರೇಷನ್ ನಮ್ ಬಾಸು ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅವ್ರಿಗೆ ಡಿಸಿಪ್ಲಿನ್ ಅಂದ್ರೆ ಉಸಿರಾಟ ಇದ್ದಂಗೆ, ಗೊತ್ತಾಯ್ತಾ? ಏನ್ ಅವ ಮಗಳು ಸೇರ್ಕೊಂಡು ನಾಟಕ ಆಡ್ತಾ ಇದ್ದೀರಾ? ಗಂಡನ ಮೇಲೆ ಆಟೋ ನಕ್ರೆ ಇದ್ರೆ ನೀವ್ ಯಾಕೆ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಾ? ಬೇಬಿ, ಈ ದಡ್ಡ ಹತ್ರ ಮಾತಾಡೋಷ್ಟು ತಾಳ್ಮೆ ನನಗಿಲ್ಲ. ನಾನು ಮೊದಲು ಚಂದ್ರುಗೆ ಮಾತ್ರ ಕೊಡ್ಬೇಕು. ಚಿಕ್ಕವ ಬ್ಯಾಡ. ಮೊದಲು ಹಕ್ಕ ಅಯ್ಯೋದನ್ನ ನಿಲ್ಸು ನೀನು. ಚಿಕ್ಕವ ಅಂತೆ ಚಿಕ್ಕವ, ಅಸಹ್ಯ. ಛೀ, ಅನಿಕಾ ನೀನಾದ್ರೂ ಹೇಳು. ಚಿಕ್ಕವ, ಏಯ್, ಏನೇ ಇಲ್ಲೇ ನಿಂತಿದ್ಯಾ? ಹೋಗೆ. ನಾನೀಗ ಬಂದ್ರೆ ಆ ಈಡಿಯಟ್ಸ್ ಇವ್ರನ್ನ ಡಿಸ್ಟರ್ಬ್ ಮಾಡ್ತಾರೆ. ಮೊದಲು ಅವ್ರನ್ನ ಆಚೆ ಕಳಿಸ್ಬೇಕು. ಏಯ್, ಹೋಗ್ತಾ ಇರಿ. ಅಪ್ಪಯ್ಯ. ಹೋಗ್ತಾ ಇರೋ ಅಂದ್ರೆ ಅಪ್ಪಯ್ಯ ಅಂತೆ, ಅಪ್ಪಯ್ಯ. ನಡಿಯೇ. Just get up. ಏನ್ರಿ ಇದು? ಚಪ್ಪರ್ ತರ ಚಪ್ಪಲಿ ಹಾಕೊಂಡ್ ಬಂದಿದ್ದೀರಾ? ಸಾರಿ ಸರ್, ಏನು ಇನ್ಫಾರ್ಮ್ ಮಾಡಿರಲಿಲ್ಲ. ನೋ ಎಕ್ಸ್ಕ್ಯೂಸ್ ಪ್ಲೀಸ್. ಎಲ್ರೂ ಕಾಲ್ ಎಳಿತದೆ ಕಾಲ, ಆದ್ರೆ ನಿನ್ ಕಾಲ್ ಮಾತ್ರ ಹೇಳಿಲ್ಲ. ಯಾಕೆ ಗೊತ್ತಾ? ಅಷ್ಟು ಕೆಟ್ಟದಾಗಿದೆ. ನೆಕ್ಸ್ಟ್ ಟೈಮ್ ಇಂದ ನಿನ್ನ ಆಪರೇಷನ್ಗೆ ಕರ್ಕೊಂಡು ಹೋಗಲ್ಲ ನಾನು. ಓಕೆ? ಹಾ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಆಫೀಸರ್ಸ್ ನೋಡಿ, ಬಾಸ್ ಮುಂದೆ ಎಲ್ರು ಎಗ್ಗಮುಗ್ಗ ಆಡ್ಬೇಡಿ. ಯಾಕೆಂದ್ರೆ ಅವರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಹಾ, ಈ ಆಪರೇಷನ್ ನಾವು ಸರಿಯಾಗಿ ಮಾಡಿ ಮುಗಿಸಿದ್ರೆ ಡಿಪಾರ್ಟ್ಮೆಂಟ್ಗೆ ಅಕ್ಕ ಆಗ್ತಾರೆ ಬಾಸು. ಆಮೇಲೆ ನಾವೆಲ್ಲ ಹಾಕೋಣ ಕ್ಲಾಪ್ಸು. ಓಕೆ? ವೆರಿ ಗುಡ್. ನನ್ಗಿನ್ನ ಬಿಟ್ಟೋಗಕ್ಕೂ ಆಯ್ತಿಲ್ಲ, ಹಾಗಂತ ಇದನ್ನೆಲ್ಲ ಅನುಭವಿಸಕ್ಕೂ ಆಯ್ತಿಲ್ಲ. ಈ ನರಕ ಇನ್ನ 7 ದಿವಸ ನನಗೆ. ನನ್ನ ಅಪ್ಪಯ್ಯ ಗೆಲ್ವಾಗಿರೋದನ್ನ ನನ್ನ ಕಣ್ಣಾರೆ ನೋಡ್ಬೇಕು.
ಅಜ್ಜಿ ತಾತಯ್ಯ ಮೊದಲಿನಂಗೆ ಆಗ್ಬೇಕು. ಹಿಂಗಾಗ ಕಾಯ್ತೈತ? ಆಗಕ್ಕೆ ಈ ರಾಕ್ಷಸರು ಬಿಡ್ತಾರ? ಯಾವ್ರೆ ನನಗೆ ಅಂತ ಯಾರವ್ರೆ? ಇಂಟೆಲಿಜೆಂಟ್. ಓಕೆ ಓಕೆ ಸರ್, ವೆರಿ ಗುಡ್. AMBI ಅಂಬಿ ಅಷ್ಟೇನಾ ಸರ್ ಅವ್ರ ಫುಲ್ ಹೆಸರು? ಅವ್ರ ಹೆಸರು ಅಂಬಿಕಾ. ಕೊನೆಯಲ್ಲಿ KA ಈಸ್ ಫಾರ್ ಕರ್ನಾಟಕ. ಅಂಬಿಕಾ IPS. ಹಿಸ್ಟ್ರಿಲಿ ಪೊಲೀಸ್ ಸ್ಟೋರಿ, ಮಿಸ್ಟ್ರಿಲಿ ಐರಾವತ, ಪೊಗ್ರಲ್ಲಿ ಪೊರ್ಕಿ, ಇಲ್ಲಿವರೆಗೂ ಬಿಚ್ಚಿಲ್ಲ ಕಾಕಿ, ಘರ್ಷಣೆ ನಡೆಯೋ ಜಾಗದಲ್ಲಿ ಅಗ್ನಿ IPS, ಸೌಂಡ್ ಮಾಡೋರ್ಗೆ ಸಿಂಗಮ್. ಕೇಸ್ಗಳೆಲ್ಲ ನಮ್ ಬಾಸ್ಗೆ ಚೂಯಿಂಗಮ್. ಒಟ್ನಲ್ಲಿ ನಮ್ ಬಾಸು ಫುಲ್ಲು ಮಾಸು. ಅವ್ರಿಗಾಗ್ಲೇ ಅವ ಏನ್ ಕಳ್ಕೊಂಡಿರೋ ದುಃಖದಾಗವ್ರೆ. ನೀನ್ ಯಾಕೆ ಇನ್ನೂ ಹಿಂಗ್ ಮಾಡ್ತಿದ್ಯಾ? ಇದ್ರಾಗೆ ನೀನ್ ಬೇರೆ ಹಿಂಗ್ ನಡ್ಕೊಂಡ್ರೆ ಹೆಂಗೆ? ಹಿಂಗ್ ನಡ್ಕೊಂಡ್ರೆ ಅಂದ್ರೆ ನಾನೇನ್ ಮಾಡ್ದೆ? ನಿನ್ನಪ್ಪ ಹಿಂಗೆ ನೋವಾಗದೆ ಇರೋ ತರ ನೋಡ್ಕೋತಿದ್ದೀನಿ ಕಣೆ. ನೀನ್ ನನಗ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕನಿಕ ಯಾವಾಗ ನೋಡಿದ್ರು ನಿನ್ನಪ್ಪಯ್ಯ ಅಂತ ಬೇರೆಯವ್ರಂಗ್ ಮಾತಾಡ್ತೀಯ? ಅವ್ರು ನಿನಗೂ ಅಪ್ಪಯ್ಯನೇಯ. ಅವ್ರಿಗೇನ ಆದ್ರೆ ನಿನ್ನ ಅವ್ವನು ನೊಂದ್ಕೋತಾರೆ. ಗೆಪ್ತಿ ಮಾಡಿಕ. ನನಗೂ ಋಷಿ ಬಿಟ್ರೆ ಬೇರೆ ಯಾರು ಇಲ್ಲ ಕಮಲಿ. ಪ್ಲೀಸ್ ಪ್ಲೀಸ್ ನನ್ನಿಂದ ಋಷಿನ ಕಿತ್ಕೋಬೇಡ ಪ್ಲೀಸ್ ಅಂತ ನಾನು ನಿನ್ನ ಹತ್ರ ಎಷ್ಟು ಸಲ ಬೇಡ್ಕೊಂಡಿಲ್ಲ ಹೇಳು? ನನ್ನ ಮಾತನ್ನ ನೀನ್ ಕೇಳಿದ್ದೇನೆ ಅವಾಗ? ಈಗ ಗೊತ್ತಾಗ್ತಿದ್ಯಾ ನೋವಿನ ರುಚಿ? ಅನ್ಭವಿಸು. ಸಾರಿ ಅನ್ಭವಿಸಿ. ನೀನು ನಿನ್ನಪ್ಪಯ್ಯ ಮೊದಲನೇದಾಗಿ ನೀನ್ ಋಷಿಗಾಗ್ಲಿ ಅಜ್ಜಿಗಾಗ್ಲಿ ಏನು ಬಾಯ್ ಬಿಡ್ಕೂರ್ದು. ಬಾಯ್ ಬಿಟ್ರೆ ಚಂದ್ರಕಾಂತ್ ಮಹಾಜನ್ ಚಟ ಹೇಳ್ಬೇಕಾಗತ್ತೆ. ಬಾಸ್ ಬಂದ್ರು. ಅಟೆನ್ಷನ್. ಸರಿ ಮೇಡಮ್, ನಾನು ಮನೆಗೆ ಹೋಗ್ತೀನಿ ಸರ್. ನನ್ನ ಪೇಮೆಂಟ್ ಕೊಟ್ಬಿಡಿ. ಯೋ ಇರಯ್ಯ ಒಂದ್ ನಿಮಿಷ. ಬಾಸ್ ಸ್ವಲ್ಪ ಈ ಕಡೆ ಬರ್ತೀರಾ? ಏನಕ್ಕ ನೀನು ಕರೋನಾಗೆ ಎದುರ್ಕೊಂಡು ಯಾವ ಜೂನಿಯರ್ಸು ಬರ್ತಾ ಇಲ್ಲ. ನೀನ್ ನೋಡಿದ್ರೆ ಓವರ್ ಆಗಿ ಬಿಲ್ಡಪ್ ಕೊಟ್ಟು ಎಲ್ಲಾನು ಹಾಳು ಮಾಡ್ತಿದ್ಯಾ. ಯಾವನು ನಿಂತ್ಕೊಳ್ಳಲ್ಲ ಇಲ್ಲಿ. ಓ
ಹಂಗ ಸಿಚುಯೇಷನ್. ಓಕೆ ಓಕೆ, ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗ್ಬಾರ್ದು. ಅಂಡರ್ಸ್ಟ್ಯಾಂಡ್? ಎಸ್ ಬಾಸ್. ಬಾಸ್ ಇವತ್ತೆಲ್ಲಿ ಆಪರೇಷನ್? ನಿನ್ ಡೈಲಾಗ್ ಎಲ್ಲ ಆಗೋಯ್ತು. ಕೊಟ್ಟಿರೋ 200 ರೂಪಾಯಿಗೆ ಇದೇ ಜಾಸ್ತಿ ಆಯ್ತು. ಸೈಲೆಂಟ್ ಆಗಿ ನಿಂತ್ಕೋ. ಇನ್ಮೇಲೆ ಏನಿದ್ರು ಹತ್ಕೊಂಡೆ ಅವ. ಅವನನ್ನ ನನಗ್ ಬಿಟ್ಕೊಡ್ಬಿಡ್ಬೇಕು. ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನೀ ಮಹಾಜನ್ ಕುಟುಂಬದಿಂದ ದೂರ ಆಗ್ಬೇಕು. ರೇಡಪ್ಪ, ರೇಡ್ ಮಾಡಕ್ ಬಂದಿದ್ದೀವಿ. ಏನು ರೇಡಾ? ಹೌದು, ನಮ್ ಬಾಸ್ ನೇತೃತ್ವದಲ್ಲಿ ನಿಮ್ ಮನೆ ರೇಡ್ ಮಾಡಕ್ ಬಂದಿದ್ದೀವಿ. ಯಾವನ ನಿಮ್ ಬಾಸು? ಹಂಗನ್ಬಿಟ್ಟವನು. ಹಲೋ, ಯಾರ್ರೀ ನೀವು? ಕರ್ನಾಟಕದಲ್ಲೇ ನನ್ನ ನೋಡಿ ಈ ಪ್ರಶ್ನೆ ಕೇಳಿದ ಮೊದಲನೇ ವ್ಯಕ್ತಿ ನೀನೆ. ನೀನ್ ಅಷ್ಟೊಂದು ಫೇಮಸ್ ಏನಮ್ಮ? ಅಲ್ಲ, ನಮ್ ಬಾಸು ಪರಿಚಯ ಇಲ್ಲದೆ ಇರೋರ್ನ ಮೀಟ್ ಮಾಡಲ್ಲ ಅಂತ ಅರ್ಥ. ನಿಮ್ ಮನೆ ರೈಡ್ ಮಾಡೋದಕ್ಕೆ ನಮ್ಮ ಹತ್ರ ಪರ್ಮಿಷನ್ ಇದೆ. ದಿಸ್ ಇಸ್ ದಿ ವಾರಂಟಿ. ಎಸ್. ಏನು ವಾರಂಟಿನ? ವಾರೆಂಟ್, ಅದು ವಾರಂಟಿ ಅಂತೆ. ಯಾಕೆ ಕಿವಿ ಕೇಳಲ್ವಾ? ಕಮಾನ್ ಕಮಾನ್. ಹಲೋ, ಏನ್ ಯೋಚಿಸ್ತಾ ನಿಂತ್ಬಿಟ್ಟೆ? ಏನ್ ಮಾಡ್ಬೇಕು ಅಂತ ಕೇಳ್ದವಳು ನೀನು. ನನ್ನ ಕಡೆಯಿಂದ ನಾನು ಹೇಳ್ಬಿಟ್ಟೆ. ಇದನ್ ಕೇಳಿಸ್ಕೊಂಡು ಋಷಿ ಸುಮ್ಮನಿರ್ತಾನ? ನೋವೇ, ನಿನ್ನ ಹುಡ್ಕೊಂಡು ಹೋಗ್ತಾನೆ. ಅವನು ಹುಡ್ಕೋ ಜಾಗದಲ್ಲೇ ನೀನಿರ್ತೀಯ. ಅವನು ವಾಪಸ್ ನಿನ್ನ ಕರ್ಕೊಂಡು ಬರ್ತಾನೆ. ಆಮೇಲೆ ನನ್ನ ಗತಿ ಮತ್ತೆ ನಿನ್ ಮುಂದೆ ನಿಂತ್ಕೊಂಡು ಬೇಡ್ಕೋಬೇಕಾ? ನೀನು ಹೇಳಿದ್ನ ನಾನು ಮಾಡ್ತೀನಿ ಅನ್ಮ್ಯಾಕು ಮತ್ತೆ ಹಿಂಗೆಲ್ಲ ಮಾತಾಡ್ತಿದ್ಯಲ್ಲ. ನಾನು ಏನ್ ತಾನೇ ಮಾಡ್ಲಿ ಅನಿಕಾ? ನೀನೇ ಹೇಳು, ನಿನಗೆ ಏನ್ ತಾನೇ ಬೇಕು? ಬೇಡು. ನೀನು ಬಂದಿರೋದು ರೇಡ್ ಮಾಡೋದಕ್ಕ ಇಲ್ಲ ಮೇಸ್ತ್ರಿ ಕೆಲಸ ಮಾಡೋದಕ್ಕ? ಅಗ್ನಿ ಪಗ್ನಿ ಅಂತ ವಾಸ್ತು ನೋಡೋದ್ ಬಿಟ್ಟು ಕರೆಕ್ಟ್ ಆಗಿ ಅಗ್ನಿ IPS ತರ ಕೆಲಸ ಮಾಡ್ಬೇಕು. ಕಮಾನ್, ಆಕ್ಷನ್. ಎಸ್ ಬಾಸ್. ನಿಂತ್ಕೊಳ್ರಿ ಒಂದ್ ನಿಮಿಷ. ಏನ್ ಒಳ್ಳೆ ಗೂಳಿ ನುಗ್ದಂಗ್ ನುಗ್ತಾ ಇದ್ದೀರಲ್ಲ? ನಾನು ಯಾರು ಗೊತ್ತು ತಾನೆ? ಈ ಏರಿಯಾಗೆ ಹಳೆ ಕಾರ್ಪೆಟ್ರು. ನನ್ನ ಮನೆ ವಸ್ತು ತುಳಿಯೋಷ್ಟು ಧೈರ್ಯ ಬಂತ ನಿಮ್ಗೆ? ಅಲೋ ಸಮಯ, ನಾವು ಅಸಲು ತುಳ್ಕೊಂಬಂದಿಲ್ಲ, ದಾಟ್ಕೊಂಬಂದಿದ್ದು ಗೊತ್ತಾ? ರೀ, ಏನು ನಮ್ಮ ಹತ್ರನೇ ಕಾರ್ಪೊರೇಟ್ ಅಂತ ಡವ್ ಮಾಡ್ತೀರಾ? ಈ ವಯ್ಯ ನಿಜವಾಗ್ಲೂ ಕಾರ್ಪೊರೇಟರ್ ಕಣಕ. ಯಾಳದವನೆ ಏನ ಇವನು? ಎಲ್ಲದಕ್ಕೂ ಪತ್ರ ತೋರಿಸ್ತಾನೆ. ಎಲ್ಲ ಕರೆಕ್ಟ್ ಆಗಿ ಇಟ್ಟಿರಂಗವನೆ. ನನಗೂ ಅದೇ ಡೌಟು. ಆದ್ರೂ ನಾವು ಮನೆ ಸರ್ಚ್ ಮಾಡ್ಬೇಕು. ಎಕ್ಸ್ಟ್ರಾ ಒಡವೆಗಳಿದ್ರೆ ಅದು ಗೌರ್ಮೆಂಟ್ ಸೇರ್ಬೇಕಾಗಿದ್ದು. ಧಾರಾಳವಾಗಿ ಚೆಕ್ ಮಾಡ್ಕೊಳ್ಳಿ. ಎಲ್ಲದಕ್ಕೂ ನನ್ನ ಹತ್ರ ಪೇಪರ್ಸ್ ಇದೆ. ಯಾಕೋ ಸರಿ ಕಾಣ್ತಿಲ್ವೋ? ಆಗ್ಬಾರ್ದು. ಬಂದ್ಮೇಲೆ ಹೆಂಗ ಖಾಲಿ ಕೈಯಲ್ಲಿ ವಾಪಸ್ ಹೋಗೋದು? ಆಫೀಸರ್, ಬೆಳ್ಳಿ ಗಣೇಶ ಕಣೋ, ಎಷ್ಟೊಂದೆಲ್ಲ ಬೆಳ್ಳಿ ಐಟಮ್ ಇದೆ. ಸದ್ಯಕ್ಕೆ ಇದೊಂದು ಸಾಕು. ಎತ್ತೆತ್ತು ಗಣೇಶ ಎತ್ಕೋ ಬಾ. ಹಲೋ ಮಿಸ್ಟರ್, ಈ ವಿಗ್ರಹಕ್ಕೆ GST ಕಟ್ಟಿದ್ದೀರಾ? ಎಲ್ಲ ಟ್ಯಾಕ್ಸು ಕಟ್ಟಿದ್ದೀನಿ.
GST ಅಂದ್ರೆ ನಾರ್ಮಲ್ GST ಅಲ್ಲ, ಗಾಡ್ ಸ್ಟ್ಯಾಚ್ಯೂ ಟ್ಯಾಕ್ಸ್. ಇದನ್ನ ಕಟ್ಟಿದ್ದೀರಾ? ಎಂತ ಟ್ಯಾಕ್ಸ್ ಅಪ್ಪ? ಹೊಸದಾಗಿ ಸರ್ಕಾರದವ್ರು ಆಡ್ ಮಾಡಿದ್ದಾರೆ. ಎಲ್ಲಿ ನೀವು ಕಟ್ಟಿರೋ ಸ್ಲಿಪ್ ತೋರಿಸಿ ನಮ್ಗೆ. ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಅಡ್ವಾನ್ಸ್ ವಾಪಸ್ ಅಡ್ವಾನ್ಸ್ ತಗೊಂಡು ಕೆಲಸ ಆಗ್ದಲೆ ವಾಪಸ್ ಹೋಗಿರೋ ಗಿರಾಕಿಗಳೆಲ್ಲ ನಮ್ಮ ಹತ್ರ ತಿಳ್ಕೊ. ನಮ್ಮ ಅಂಬಿ ಬಜಾರಿಗೆ ಬಂದವರು ಮನ್ಸ್ ತುಂಬಿ ಮಜವಾಗಿ ಹೋಗ್ಬೇಕು ಅನ್ನೋದೇ ನಮ್ಮ ಫ್ಯಾಮಿಲಿ ಉದ್ದೇಶ. 3 ಏಳ್ಸಾದ್ರೂ ನನ್ನ ಮೊಮ್ಮಗಳು ಬರ್ಲಿಲ್ಲ ಅಂದ್ರೆ ಈ ಡೀಲ್ ರಾಣಿ ಹೆಸರನ್ನ ರೀಲ್ ರಾಣಿ ಅಂತ ಬದಲಾಯಿಸ್ಕೊತೀನಿ. ಇದನ್ನ ನೀ ಶುರು ಮಾಡ್ಕೊ. ಏನ್ಸು 1 2 3 ಅಂತ. 1 2 ನಾನು ಹೇಳಿದ್ರೆ ನಿನಗೆ ಕೋಪ ಬರುತ್ತೆ ರಿಷಿ, ಬಟ್ ಕಮಲಿ ಹೇಗೆ ಆಡ್ತಿದ್ದಾಳೆ ಗೊತ್ತಾ? ಡ್ಯಾಡ್ ಪ್ರಾಬ್ಲಮ್ ಕೊಡ್ತಿದ್ದಾರೆ ಅಂತ ರೂಮ್ ಒಳಗೆ ಹಾಕಿದ್ರೆ ಇವಳು ಅವ್ರನ್ನ ಬಿಡು ಅಂತ ನನ್ನ ಜೊತೆ ಜಗಳ ಆಡ್ತಿದ್ದಾಳೆ. ಡ್ಯಾಡ್ಗೆ ಕೊಡ್ಬೇಕಾಗಿರೋ ಟ್ಯಾಬ್ಲೆಟ್ಸ್ ಎಲ್ಲ ಬಿಸಾಕ್ತಾಳೆ. ಇವಳನ್ನ ಹೇಗೆ ನಿಭಾಯಿಸೋದು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ ರಿಷಿ. ವಾರೆ ವಾ, ತಂದೆ ಬಿಟ್ಟಿದ್ದೀರಾ. ನಿಮ್ ಕೈಲಿ ಕೆಲಸ ಆಗೋದಿಲ್ವೇನೋ ಅಂತ ಭಯ ಆಗ್ಬಿಟ್ಟಿತ್ತು. ಯಾಕ ನಮ್ಮ ಮಾತಾಯಿ ಅಂಬಿ ಭವಾನಿ ಕೃಪಾ ಕಟಾಕ್ಷ ಇರೋ ಗಂಟ ಆಗಲ್ಲ ನಮ್ಮ ಅತ್ತೆ ಇಲ್ಲ ಮೈಂಡ್ ಇಟ್ಟು. ಅಂಬಿಗೆ ಮುಂದೆ ನಿಂತೋಗ್ಲಿದ್ರೆ ಇಷ್ಟ ಇಲ್ಲ ಅಂತ ಗೊತ್ತಿಲ್ವೇನು? ಬಾಯ್ಲು. ಆಹಾ, ಈ ಕಾಲದಲ್ಲಿ ಇಂಥ ಹುಡುಗಿನ ಚೆನ್ನಾಗಿ ಬೆಳೆಸಿದ್ಯಾ ಅಜ್ಜಿ ನೀನು. ಅನಿಕಾ ಹೇಳ್ತಿರೋದೆಲ್ಲ ನಿಜನಾ? ಇಲ್ಲ ಇಲ್ಲ ರಿಷಿ ಸರ್, ಅನಿಕಾ ಸುಳ್ಳು ಹೇಳ್ತಾವಳೆ, ಅವಳು ಸುಳ್ಳು ಹೇಳ್ತಾವಳೆ. ಅವಳು ಹೇಳ್ತಿದ್ದೆಲ್ಲ ಸುಳ್ಳು, ಅವಳ ಮಾತನ್ನ ನಂಬೇಡಿ. ಅವಳು ಸುಳ್ಳು ಹೇಳ್ತಾವಳೆ. ಯಾಕೆ ಹಿಂಗ್ ಮಾತಾಡ್ತಿದ್ಯಾ ಕಮಲಿ? ನಾನ್ ಸುಳ್ಳು. ಅನಿಕಾ, ಕಮಲಿ ಅವ್ರು ಏನು ಹೇಳಬೇಕು ಅಂತೀಯಾರ ಅದನ್ನ ಕೇಳೋಣ. ಹೇಳಿ ಕಮಲಿ ಅವ್ರೆ, ನೀವು ಯಾವ್ದನ್ನ ಸುಳ್ಳು ಅಂತ ಹೇಳಿದ್ರಿ? ಇಬ್ರು ಬೆಳಗ್ಗೆಯಿಂದ ಗಣೇಶ ಗಣೇಶ ಅಂತ ತಲೆ ತಿಂತಾವೆ. ಅಯ್ಯೋ, ಗಣೇಶನ ಮಾಲು ಅಂತ ಹೇಳ್ಬೇಡಮ್ಮ, ದೇವ್ರು. ಅಯ್ಯಕ್ಕ, ದೇವರು ದಿಂಡ್ರು ಅಂತ ಹೋಗಿದ್ದಿದ್ರೆ ಗಣಪತಿ ನಮ್ಮ ಕೈಗೆ ಸಿಗ್ತಿರ್ಲಿಲ್ಲ. ಕೆನ್ನೆಗೆ ಹೊಡ್ಕೊಂಡಿದ್ದು ಸಾಕು, ಸ್ವಲ್ಪ ದುಡ್ಡಿಂದ ನಮ್ಮ ಕೈಗೆ ಹೊಡೀರಿ. ಏನು ಒಳ್ಳೆ ಪ್ರಸಾದಿ ಕೈ ಒಟ್ಟಂಗೆ ಒಡ್ತಾ ಇದೆಯಲ್ಲೋ, ಸ್ವಲ್ಪ ಅಂಬಿಕೊಂಡು ನಿಂತ್ಕೋ. ಸಿದ್ದಪ್ಪ,
ಮೆಕ್ಕಿ ದುಡ್ಡನ್ನ ಸಟ್ಲು ಮಾಡಿ ಜಾಗ ಖಾಲಿ ಮಾಡ್ತಿರೋ. ದೇವ್ರ ಕಾರ್ಯ ಅಂತ ಫ್ರೀಯಾಗಿ ಮಾಡೋದಲ್ವನಮ್ಮ? ಗದ್ದಿರ ಗಣಪ ಗುಡಿ ಗಣಪಗಿಂತ ತುಂಬಾ ಪವರ್ಫುಲ್ಲು. ಒಳ್ಳೇದಾಗ್ಲಿ, ಜೋಗ ಕಾಲಿ. ಥ್ಯಾಂಕ್ಸ್ ಅಮ್ಮ ಅಂಬಿಕಾ. ಸಾರಿ ಅಂಬಿ. ಥ್ಯಾಂಕ್ಸ್ ಅಂಬಿ. ಏನೋ ಅದು? ಅಯ್ಯೋ ಶೇರ್ ಕೇಳು ಅಂದೆ. ಅರ್ಥ ಆಗ್ತಿಲ್ಲ. ಕಂಬಳಿಯವ್ರನ್ನ ನೋಡೋಣ ಅಂತ ಬಂದ್ರೆ ನೀವ್ ಹೀಗೆ ಅಳ್ತಾ ನಿಂತಿದ್ದೀರಾ. ನಿಮ್ಮನ್ನ ಸಮಾಧಾನ ಮಾಡಕ್ ಹೊರಟ್ರೆ ಅನಿಕಾ ಈ ತರ ಎಕ್ಸ್ಟ್ರೀಮ್ ಆಗಿ ಬಿಹೇವ್ ಮಾಡ್ತಿದ್ದಾಳೆ. ಏನಾಗ್ತಿದೆ ಯಾರಾದ್ರೂ ಹೇಳಿ. ಕ್ಷಮಿಸಿ ಸರ್, ನಾನೇನೇನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸಿ. ಒಂದ್ ಕೆಲಸ ಮಾಡಿ, ಬೀಳ ನೀವೇ ಹುಡಿಕೊಳ್ಳಿ. ಈಗ ಈ ಕಾಸನ್ನ ವಾಪಸ್ ಕೊಟ್ಬಿಡಿ. ಮುಟ್ಕಿ ಒಬ್ಳೆ ಎಲ್ಲಾನು ಲಪಟಾಯಿಸ ಕಾಣಿಸ್ತಾವಳೆ. ಮೊದಲು ಇದು ಸರಿ ಬಿಡು, ಈ ಸಲ ಅಡ್ಜಸ್ಟ್ ಮಾಡ್ಕೊಂತೀವಿ. ಈ ಸಲ ಅಲ್ಲ, ಯಾವಾಗ್ಲೂ ಹಿಂಗೆ. ಮುದ್ದೆ ಬಸ್ಸಾರು ಮಾಡಿದ್ದೀನಿ, ಚೆನ್ನಾಗಿ ಗಿಳಿಸ್ಬಾ. ಒಂದು ಮುದ್ದೆ ಲೈಟಾಗಿ ನಿದ್ದೆ. ಇವತ್ತು ದಿನ ಬಿಂದಾಸ್ ಆಯ್ತು, ರೈಟ್?